ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಚಾನಲ್. ಸ್ನೇಹಿತರೆ, ನಾನು ಇವತ್ತೊಂದು ಜಮೀನ್ ಹತ್ರ ಬಂದಿದ್ದೀನಿ. ಈ ಜಮೀನ್ ಬಂದು 5 ಎಕರೆ 26 ಗುಂಟೆ ಇರ್ತಕ್ಕಂಥ ಒಂದು ನೀರಾವರಿ ಜಮೀನು. ಈ ಜಮೀನ್ಗೆ ದಾರಿದು ಏನು ಸಮಸ್ಯೆ ಇಲ್ಲ. ನೀವು ರೋಡ್ ಇಂದ ಕೇವಲ 300 ಮೀಟರ್ ನಕಾಶೆ ರೋಡ್ ಮುಖಾಂತರ ಬರಬೇಕು. ಈ ನಕಾಶೆ ರೋಡ್ ಬಂದು ಮಣ್ಣಿನ ರೋಡು. ಹಾಗೆ ಈ ಜಮೀನ್ ಬಂದು ಚಳ್ಳಕೆರೆಯಿಂದ ಕೇವಲ 7 ಕಿಲೋಮೀಟರ್ ಆಗುತ್ತೆ. ಚಿತ್ರದುರ್ಗದಿಂದ 30 ಕಿಲೋಮೀಟರ್ ಆಗುತ್ತೆ. ಬೆಂಗಳೂರಿಂದ ಈ ಜಮೀನ್ಗೆ 207 ಕಿಲೋಮೀಟರ್ ಆಗುತ್ತೆ. ಮತ್ತು ದಾವಣಗೆರೆಯಿಂದ ಈ ಜಮೀನ್ಗೆ 90 ಕಿಲೋಮೀಟರ್ ಆಗುತ್ತೆ. ಸ್ನೇಹಿತರೆ, ಬನ್ನಿ ಈ ಜಮೀನಿನ ಬೌಂಡ್ರಿ ನಾವು ಹೇಗಿದೆ ಅಂತ ಮೊದಲನೇದಾಗಿ ನೋಡೋಣ. ನೋಡಿ, ನಿಮ್ಗೆ ತಂತಿ ಬೇಲಿ ಕಾಣಿಸ್ತಾ ಇರ್ಬೋದು ನೋಡ್ರಿ ಈ ಜಮೀನಿನ ಎಡಭಾಗಕ್ಕೆ. ಈ ಜಮೀನಿನ ಬೌಂಡ್ರಿ ಸುತ್ತ ತಂತಿ ಬೇಲಿ ವ್ಯವಸ್ಥೆ ಮಾಡಿದ್ದಾರೆ. ನಿಮ್ಗೆ ಕಂಬಗಳೆಲ್ಲ ಕಾಣಿಸ್ತಾ ಇದೆ ನೋಡ್ರಿ, ಕಲ್ಲಿನ ಕಂಬಗಳು ಬೌಂಡ್ರಿ ಸುತ್ತ ನಿಮ್ಗೆ ಕಾಣಿಸ್ತಾ ಇದೆ. ಎಂಡಲ್ಲಿ ಹುಣಸೆ ಮರಗಳು ಇದೆಯಲ್ಲ, ಅಲ್ಲಿವರೆಗೂ ಈ ಜಮೀನ್ ಇದೆ. ಹಾಗೆ ಈ ಬಲಭಾಗದಲ್ಲಿ ನಿಮ್ಗೆ LT ಲೈನು ಮತ್ತೆ TC ಕಾಣಿಸ್ತಾ ಇದೆ ನೋಡಿ, ಅದೆಲ್ಲ ಈ ಜಮೀನಿನ ಬೌಂಡ್ರಿಗೆ ಸೇರುತ್ತೆ. ಬಲಗಡೆ ಸೈಡು ನಿಮ್ಗೆ ತಂತಿ ಬೇಲಿನ ವ್ಯವಸ್ಥೆ, ಅಂದ್ರೆ ಈ ಜಮೀನಿನ 4 ದಿಕ್ಕಿಗೂ ಇವರು ತಂತಿ ಬೇಲಿ ವ್ಯವಸ್ಥೆ ಮಾಡಿದರೆ. ತಂತಿ ಬೇಲಿ ವ್ಯವಸ್ಥೆ ಮಾಡಿ ಸುಮಾರು ದಿನ ಆಗಿದೆ. ಸ್ವಲ್ಪ ನಾನು ನೋಡಿದಾಗೆ ಅಲ್ಲಲ್ಲಿ ತಂತಿಗಳು ಜಾರ್ಕೊಂಡಿದ್ದಾವೆ, ಅದನ್ನ ನೀವು ಕರೆಕ್ಷನ್ ಮಾಡ್ಕೋಬೇಕಾಗತ್ತೆ. ಈ ಜಮೀನ್ ಬಂದು ಬಾಕ್ಸ್ ತರ ಇದೆ, ಅಂದ್ರೆ ಸ್ಕ್ವೇರ್ ಶೇಪ್ ಅಲ್ಲಿ ಇದೆ. ತುಂಬಾ ಫ್ಲಾಟ್ ಆಗಿದೆ ಜಮೀನು. ತುಂಬಾ ಫಲವತ್ತಾದ ಜಮೀನಿದು. ಈ ಜಮೀನಿಗೆ ದಾರಿದು ಏನು ಸಮಸ್ಯೆ ಇಲ್ಲ. ನಾವು ಆವಾಗಲೇ ಹೇಳಿದಾಗೆ ಈ ಜಮೀನಲ್ಲಿ ಟೋಟಲ್ ಆಗಿ 2 ಬೋರ್ ಇದೆ. ಇದು 5 ಎಕರೆ 26 ಗುಂಟೆ ಇರ್ತಿರೋದ್ರಿಂದ ಸದ್ಯಕ್ಕೆ ಸ್ವಲ್ಪ ಭಾಗನ ಇವರು ನೀರಾವರಿ ಬೆಳೆಗಳನ್ನ ಬೆಳೀತಾ ಇದ್ದಾರೆ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಈರುಳ್ಳಿ ಹಾಕೊಂಡಿದಾರಲ್ವಾ, ಇದು 1-2 ಎಕರೆ ಈರುಳ್ಳಿ ಹಾಕೊಂಡಿದ್ದಾರೆ ಸದ್ಯಕ್ಕೆ. ಇನ್ನೂ 1-2 ಎಕರೆ ಲಾಸ್ಟ್ ಅಲ್ಲಿ ರಾಗಿ ಹಾಕೊಂಡಿದ್ದಾರೆ. ಜಮೀನು ತುಂಬಾ ಫಲವತ್ತಾದ ಜಮೀನಿದು. ಪ್ಯೂರ್ ರೆಡ್ ಸಾಯಿಲ್ ಇದೆ ಜಮೀನಿಗೆ. ಯಾವ ಬೆಳೆ ಬೇಕಾದ್ರೂ ಈ ಜಮೀನಲ್ಲಿ ಬೆಳಿಬಹುದು. ಈ ಜಮೀನಲ್ಲಿ ಟೋಟಲ್ ಆಗಿ ನಾನು ಅವಾಗಲೇ ಹೇಳಿದಾಗೆ 2 ಬೋರು, ಓನ್ TC ಇದೆ, ತಂತಿ ಬೇಲಿ ವ್ಯವಸ್ಥೆ ಮಾಡಿದರೆ. ನೀವು ಗೇಟ್ ಅನ್ನ ಮಾಡಿಸ್ಕೋಬೇಕಾಗುತ್ತೆ. ಗೇಟಿನ ವ್ಯವಸ್ಥೆ ಇವರು ಮಾಡಿಲ್ಲ ಸದ್ಯಕ್ಕೆ. ತಂತಿ ಬೇಲಿ ವ್ಯವಸ್ಥೆ ಮಾಡಿ 2 ಬೋರ್ ಹಾಕ್ಸ್ಕೊಂಡು ಓನ್ TC ಮಾಡ್ಕೊಂಡಿದ್ದಾರೆ. ಅವ್ರಿಗೆ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ ಡ್ರಿಪ್ ಇರಿಗೇಷನ್ ವ್ಯವಸ್ಥೆ ಮಾಡಿದ್ದಾರೆ. ನೋಡಿ, ಇಲ್ಲಿ ನಿಮ್ಗೆ ಕಾಣಿಸ್ತಿದೆಯಲ್ಲ, ಇಲ್ಲಿ ಬೇಸಾಯ ಮಾಡಿ ಕೈ ಬಿಟ್ಟಿದ್ದಾರೆ. ಎಡಗಡೆ ಭಾಗಕ್ಕೆ ಈರುಳ್ಳಿ ಹಾಕೊಂಡಿದ್ದಾರೆ, ಈ ಮಧ್ಯ ಭಾಗದಲ್ಲಿ ಬೇಸಾಯ ಮಾಡಿ ಖಾಲಿ ಬಿಟ್ಟಿದ್ದಾರೆ. ಅಂದ್ರೆ ಇವಾಗ ಈರುಳ್ಳಿ ಮತ್ತೆ ರಾಗಿ ಸದ್ಯಕ್ಕೆ ಹಾಕೊಂಡಿದ್ದಾರೆ. ಅದು ಖಾಲಿ ಆದ ತಕ್ಷಣ, ಅಂದ್ರೆ ಆ ಬೆಳೆ ಕಂಪ್ಲೀಟ್ ಆದ್ಮೇಲೆ ಈ ಬೇಸಾಯ ಮಾಡಿದಾರಲ್ಲ, ಈ ಜಾಗದಲ್ಲಿ ಬೇರೆ ಬೆಳೆ ಪ್ಲಾನ್ ಮಾಡ್ಲಿಕ್ಕೆ ಬೇಸಾಯ ಮಾಡಿ ಭೂಮಿ ಒಣಗ್ಲಿಕ್ಕೆ ಬಿಟ್ಟಿದ್ದಾರೆ ಸದ್ಯಕ್ಕೆ. ನೀವಿಲ್ಲಿ ನೋಡಿ ಎಷ್ಟು ಚೆನ್ನಾಗಿದೆ ಮಣ್ಣು. ಇದರಲ್ಲಿ ಯಾವ ಬೆಳೆ ಬೇಕಾದ್ರೂ ನೀವು ಬೆಳಿಬಹುದು. ಕಮರ್ಷಿಯಲ್ ಕ್ರಾಪ್ ಆಗಿರ್ಬೋದು ಅಥವಾ ಶಾರ್ಟ್ ಟರ್ಮ್ ಕ್ರಾಪ್ ಆಗಿರ್ಬೋದು, ಯಾವ ಬೆಳೆ ಬೆಳೆದ್ರೂ ಬರುತ್ತೆ. ಇದು ಸಿಟಿಯಿಂದ ತುಂಬಾ ಹತ್ರ ಇರೋದ್ರಿಂದ ನೀವು 5-10 ನಿಮಿಷದಲ್ಲಿ ಈ ಜಮೀನೊಳಗೆ ಬಂದು ಸೇರ್ಕೋಬಹುದು ಸಿಟಿಯಿಂದ. ಈ ಜಮೀನು ಚಳ್ಳಕೆರೆಯಿಂದ ಚಿತ್ರದುರ್ಗ ಹೋಗೋ ಒಂದು ಮಾರ್ಗದಲ್ಲಿ ಬರುತ್ತೆ. ಹಾಗೆ ಈ ಜಮೀನು ಚಳ್ಳಕೆರೆ ತಾಲೂಕು, ಚಿತ್ರದುರ್ಗ ಡಿಸ್ಟಿಕ್ ಮತ್ತು ಕಸ್ಬಾ ಹೋಬಳಿಗೆ ಸೇರ್ಕೊಳ್ಳುತ್ತೆ. ಸಿಟಿ ಸರ್ಕಲ್ ಇಂದ 7 ಕಿಲೋಮೀಟರ್ ಆಗುತ್ತೆ, ಆದ್ರೆ ಔಟರ್ ಸಿಟಿಯಿಂದ ಇದು ಜಸ್ಟ್ 1-2 ಕಿಲೋಮೀಟರ್ ಆಗುತ್ತೆ. ಜಮೀನ್ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ. ನೀವು ಇಲ್ಲಿ ನೋಡ್ತಾ ಇದ್ರೆ ನೋಡ್ರಿ, ಪ್ಯೂರ್ ರೆಡ್ ಸಾಯಿಲ್ ಇದೆ. ಇದು ಜನರಲ್ ಪ್ರಾಪರ್ಟಿ. ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ. ದಾರಿದು ಏನು ಸಮಸ್ಯೆ ಇಲ್ಲ. ಸಿಟಿಗೂ ಹತ್ರ ಇರೋದ್ರಿಂದ ಇದು ಒಂದು ಒಳ್ಳೆ ಜಮೀನು. ನೀವು ಏನಾದ್ರೂ ಸಿಟಿ ಸರೌಂಡಿಂಗ್ ಅಲ್ಲಿ, ಸಿಟಿ ಅಕ್ಕಪಕ್ಕನೆ 5-10 ಕಿಲೋಮೀಟರ್ ಡಿಸ್ಟೆನ್ಸ್ ಅಲ್ಲಿ ಯಾರಾದ್ರೂ ಜಮೀನ್ ನೋಡ್ತಾ ಇದ್ರಂದ್ರೆ ಅವ್ರಿಗೆ ಇದು ಒಂದು ಒಳ್ಳೆ ಜಮೀನ್ ಆಗುತ್ತೆ. ಈ ಜಮೀನಿನ ಮಾಲೀಕರು ತಮ್ಮ ಒಂದು ವೈಯಕ್ತಿಕ ಸಮಸ್ಯೆಗಳಿಂದ ಈ ಜಮೀನನ್ನ ಮಾರಾಟ ಮಾಡ್ತಿದ್ದಾರೆ. ಈ ಜಮೀನಿನ ಪ್ರೈಸ್ ಬಂದು 1 ಎಕರೆಗೆ 35 ಲಕ್ಷದಿಂದ 36 ಲಕ್ಷ ಹೇಳ್ತಿದ್ದಾರೆ. ಕೊಡ್ಬೋದು ಸ್ನೇಹಿತರೆ, ಯಾಕಂದ್ರೆ ಇದು ಸಿಟಿಗೆ ತುಂಬಾ ಹತ್ರ ಇದೆ. ಸಿಟಿ ಅಟ್ಯಾಚ್ಡ್ ಇರ್ತಕ್ಕಂಥ ಜಮೀನು. ಇಲ್ಲೆಲ್ಲ ತುಂಬಾ ಕಾಸ್ಟ್ಲಿನೇ ಇದೆ. ಸೊ ವ್ಯಾಪಾರಕ್ಕೆ ಕುತ್ಕೊಂಡಾಗ ಸ್ವಲ್ಪ ನೆಗೋಷಿಯಬಲ್ ಆಗ್ಬೋದು. ಅದು ಓನರ್ ಹತ್ರ ಮಾತಾಡಿದಾಗ ಎಕ್ಸಾಕ್ಟ್ ಆಗಿ ಎಷ್ಟು ನೆಗೋಷಿಯಬಲ್ ಆಗುತ್ತೆ ಅಂತ ನಮ್ಗೆ ಗೊತ್ತಾಗುತ್ತೆ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನಮ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಹಾಗೆ ನಿಮ್ಮ ಫ್ರೆಂಡ್ಸು ಅಥವಾ ನಿಮ್ಮ ಬಂಧು ಬಳಗದಲ್ಲಿ ಯಾರಾದ್ರೂ ಜಮೀನನ್ನ ತಗೋಬೇಕು ಅಥವಾ ಜಮೀನನ್ನ ಮಾರ್ಬೇಕು ಅನ್ನೋ ಒಂದು ಪ್ಲಾನ್ ಅಲ್ಲಿ ಇದ್ರೆ ನನ್ನ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನೋಡಿ, ಇಲ್ಲಿ
ಪಕ್ಕದಲ್ಲೇ ರಾಗಿ ಬೆಳೆದಿದ್ದಾರೆ. ಈ ಜಮೀನಲ್ಲಿ ಟೋಟಲ್ 3 ಪಾರ್ಟಿಷನ್ ಮಾಡ್ಕೊಂಡಿದ್ದಾರೆ 5 26 ಗುಂಟೆಯಲ್ಲಿ. ಅದರಲ್ಲಿ ಒಂದು 60% ಅಲ್ಲಿ ಇವರು ಸದ್ಯಕ್ಕೆ ನೀರಾವರಿ ವ್ಯವಸ್ಥೆ ಮಾಡಿಕೊಂಡು ಬೆಳೆಗಳನ್ನ ಬೆಳೀತಾ ಇದ್ದಾರೆ. ಇನ್ನು ಒಂದು 40% ಅವ್ರು ಏನು ಬೆಳೆ ಬೆಳೀತಿಲ್ಲ, ಹಾಗೆ ಅಂದ್ರೆ ಖಾಲಿ ಬಿಟ್ಟಿದ್ದಾರೆ. ಆ ಜಮೀನಲ್ಲಿ ಸ್ವಲ್ಪ ಕಲ್ಲುಗಳು ಸಿಗ್ತಾವೆ, ಅದನ್ನ ಕರೆಕ್ಷನ್ ಮಾಡ್ಕೊಂಡು ಬದಿಗೆಲ್ಲ ಹಾಕಬೇಕು. ಅಂದ್ರೆ ದೊಡ್ಡ ದೊಡ್ಡ ಕಲ್ಲಲ್ಲ, ಇಡಿಗಲ್ ಅಂತ ಹೇಳ್ತೀವಲ್ಲ, ಚಿಕ್ಕ ಚಿಕ್ಕ ಕಲ್ಲುಗಳು ಜಮೀನಲ್ಲಿ ಇದಾವೆ. ಅದನ್ನ ಹಾದು ಬೇಸಾಯ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಜಮೀನು ತುಂಬಾ ಒಳ್ಳೆ ಜಮೀನು, ಫ್ಲಾಟ್ ಆಗಿದೆ. ಸೊ ಇದು ಇವತ್ತಿನ ವಿಡಿಯೋ ಫ್ರೆಂಡ್ಸ್. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಇದ್ರೆ ನಂಗೆ ಕಾಂಟ್ಯಾಕ್ಟ್ ಮಾಡಿ. ಮತ್ತೊಂದು ವಿಡಿಯೋ ಜೊತೆಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್.